ಮರು ಸನ್ಮಾನ್ಯ ಸಭಾಧ್ಯಕ್ಷರೇ, ತಾವು ಈ ದಿವಸ ಏನು ಸಂತಾಪ ಸೂಚನೆ ನಿರ್ಣಯವನ್ನ ತಂದಿದ್ದೀರಿ, ನಾನು ಈ ನಿರ್ಣಯಕ್ಕೆ ನನ್ನ ಬೆಂಬಲವನ್ನು ಸೂಚಿಸಿ ಒಂದು 4 ಮಾತಾಡಬೇಕಾಗಿದೆ. ನಾನು ತಮ್ಮ ಅನುಮತಿಯನ್ನು ಪಡ್ಕೊಂಡಿದ್ದೆ. ಕ್ಷೇತ್ರದಲ್ಲಿ ಒಂದು ಅನಿವಾರ್ಯವಾಗಿ ಅಂತ್ಯಕ್ರಿಯೆಗೆ ನಾನು ಹೋಗಬೇಕಾಗಿದೆ. ಮೊದಲೇ ನಮಗೆ ಅವಕಾಶ ಕೊಡಿ ಅಂತ ತಾವು ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದ. ತೆಲುಗು ಸಾಹಿತ್ಯ ಲೋಕದಲ್ಲಿ ಆಚಾರ್ಯ ಆತ್ರೇಯ ಅಂತ ಹೇಳಿ ಮಹಾಕವಿ, ಅವರು ಒಂದು ಹಾಡಿನಲ್ಲಿ ಒಂದು ಲೈನ್ ಸೇರಿಸಿದ್ದಾರೆ. పోయినోళ్ళు అందరూ మంచోళ్ళు, ఉన్నೋళ్ళు పోయిನೋళ్ళ ತೀಪಿ ಗುರ್ತಲು ಅಂತ. ಅಂದರೆ ಹೋದವರು ಎಲ್ಲರೂ ಒಳ್ಳೆಯವರು, ಉಳಿದವರು ಅವರ ಗುರುತುಗಳಾಗಿ ನಾವಿಲ್ಲಿ ಉಳಿದಿರ್ತೇವೆ ಅಂತ ಹೇಳಿ. ಸಂತಾಪ ಸೂಚನೆ ನಿರ್ಣಯ ಅಂದರೆ ನಾವೇನು ಈ ಸಭೆಯನ್ನ ದುಃಖದ ಮಡುವಿನಲ್ಲಿ ಮುಳುಗಿಸ್ಬೇಕಾಗಿಲ್ಲ. ಅವರು ಈ ಸಮಾಜಕ್ಕೆ ಅವರಿದ್ದ ಕಾಲದಲ್ಲಿ ಮಾಡಿದ ಒಳ್ಳೆಯದನ್ನು ನೆನಪಿಸೋದಷ್ಟೇ. ಕತ್ತಿಯವರ ವಿಚಾರ ಪುನಃ ಎಲ್ಲರೂ ಹೇಳಿದ್ದನ್ನೇ ನಾನು ಮತ್ತೆ ಹೇಳೋದ್ರಲ್ಲಿ ಅರ್ಥ ಇಲ್ಲ. ಅವ್ರ ತಂದೆಯವರು ನಮ್ಮ ಜೊತೆಗೆ ಈ ಸದನದ ಸದಸ್ಯರಾಗಿದ್ದರು, ಸದನದಲ್ಲೇ ಪ್ರಾಣ ಬಿಟ್ಟರು. ಅವ್ರಿಗೆ ಹೃದಯಾಘಾತ ಆಯಿತು ಅಂತಂದಾಗ ಅವ್ರು ಇಲ್ಲೇ ಆಲ್ಮೋಸ್ಟ್ ತೀರ್ಕೊಂಡಿದ್ರು. ಹೊರಗಡೆ ಹೋದ್ಮೇಲೆ ಡಾಕ್ಟರ್ಸ್ ಬಂದು ನಂತರ ಉಪಚುನಾವಣೆಯಲ್ಲಿ ಇವ್ರು ಬಂದರು. ಮಾನ್ಯ ವಿರೋಧ ಪಕ್ಷದ ನಾಯಕರು ಹೇಳಿದ್ರು 7 ಬಾರಿ ಗೆದ್ದಿದ್ದಾರೆ, ಎಲ್ಲ ಪಕ್ಷಗಳಿಂದ ನಿಂತಿದ್ದಾರೆ, ಜನಪ್ರಿಯತೆ ಸಾಧಿಸಿದೆ. ನಾನು ಅದನ್ನು ಪ್ರಶ್ನೆ ಮಾಡ್ತಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು ಅವರಿಗೆ ಒಂದ್ಸಲ ಸ್ವಲ್ಪ ರಾಜಕೀಯವಾಗಿ ನಿರಾಶೆ ಆಗಿದ್ರು, ಸ್ಪೋರ್ಟಿವ್ ಆಗಿ ತಗೊಂಡಿದ್ರು. ಸ್ಪೋರ್ಟಿವ್ ಆಗಿ ಯಾವ ರಾಜಕಾರಣಿಯಿಂದ ತಗೊಳ್ಳೋದು, ಅವಕಾಶಕ್ಕೆ ವೆಯ್ಟ್ ಮಾಡ್ತಾರೆ ಅಷ್ಟೆ. ಚುನಾವಣೆ ಗೆಲ್ಲೋದು ಜನಪ್ರಿಯತೆ ಅಂತ ಹೇಳಿ ನಾವು ಸಾರ್ವತ್ರಿಕವಾಗಿ ವ್ಯಾಖ್ಯಾನ ಮಾಡೋದು ಅಷ್ಟು ಸರಿಯಲ್ಲ. ಚುನಾವಣೆ ಗೆಲ್ತಕ್ಕಂಥದ್ದು ಒಂದು ಕಲೆ. ಕೆಲವು ಕಡೆ ಜನಪ್ರಿಯತೆ ಮತ್ತು ಆ ಕಲೆ ಎರಡೂ ಕೂಡ್ಕೊಳ್ಳುತ್ತೆ, ಕೆಲವು ಕಡೆ ಅದು ಜನಪ್ರಿಯತೆಯ ಹೊರತಾಗಿರುತ್ತೆ, ಕಲೆಯನ್ನು ಮಾತ್ರ ಆಧರಿಸಿರುತ್ತೆ. ಬಟ್ ಮೆಟೀರಿಯಲ್ ಫ್ಯಾಕ್ಟ್ ಈಸ್ ಬಹಳ ಈಸಿ ಗೋಯಿಂಗ್ ಪರ್ಸನ್. 7 ಬಾರಿ ಗೆದ್ದಿದ್ರು, ಯಾವುದಕ್ಕೂ ಹೆಚ್ಚು ಸೀರಿಯಸ್ ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ. ನಮಗಿಂತ 10 ವರ್ಷ ಚಿಕ್ಕವ್ರು, 10-11 ವರ್ಷ ಚಿಕ್ಕವ್ರು. ಅನ್ಫಾರ್ಚುನೇಟ್ ಇರಬೇಕಾಗಿತ್ತು. ಮನುಷ್ಯನಿಗೆ ಎಷ್ಟು ಅಶಾಶ್ವತ ಅಂದರೆ ಯಾರಿಗೂ ಕ್ಲೂ ಇಲ್ಲ. ತಮ್ಮ ಮುಖೇನ ವಯಸ್ಸಿನ ದೃಷ್ಟಿಯಿಂದ ಒಂದು ಅಪೀಲ್ ಮಾಡ್ಕೊಳ್ತೇನೆ ನಮ್ಮೆಲ್ಲ ಕಲೀಗ್ಸ್ಗೆ. ಎಷ್ಟೇ ಪ್ರಚೋದನೆ ಇದ್ರು, ಎಂಥದ್ದೇ ಸ್ಥಿತಿಯಲ್ಲೂ ಕೂಡ ದಯಮಾಡಿ ಬಳಸೋ ಭಾಷೆ ಮೇಲೆ ಒಂಚೂರು ಕಂಟ್ರೋಲ್ ಇಟ್ಕೊಳ್ಳಿಪ್ಪ. ಉದ್ವಿಗ್ನತೆಗೆ ಒಳಗಾಗಿ ಏನೋ ಹೇಳಿಬಿಟ್ಟು ಅಕಸ್ಮಾತ್ ಆಗ್ಬಿಟ್ರೆ ಹಿಂದಿನ ದಿವಸ ಒಂದು ಹೇಳ್ದು ಮಾರನೇ ದಿವಸ ಇಲ್ಲಿ ಬಂದು ಗುಣಗಾನ ಮಾಡಿದ್ರೆ ಹೊರಗಿನ ಜಗತ್ತಿನ ದೃಷ್ಟಿಯಲ್ಲಿ ನಾವು ಬಹಳ ಸಣ್ಣವರಾಗಿಬಿಡ್ತೇವೆ. ನಾವು ಯಾರೂ ಶಾಶ್ವತ ಅಲ್ಲ. ಹಾಗೆ ಅಂತ ಹೇಳಿ ನಾವು ಸನ್ಯಾಸಿಗಳಾಗಬೇಕು. ಎಲ್ಲೋ ಒಂದು ಕಡೆಗೆ ಸಾವು ಖಚಿತ ಅನ್ನೋ ಅಂಶನ ಮನಸ್ಸಿನಲ್ಲಿ ಇಟ್ಕೊಂಡು ಸ್ಥಾನಗಳು ಖಚಿತ ಅಲ್ಲ ಅಂತ ಹೇಳಿ ಭಾಷೆ ಮೇಲೆ ಒಂಚೂರು ನಮಗೆ ನಿಗ್ರಹ ಇದ್ದು ಬಿಟ್ರೆ ನಮ್ಮ ವೈಯಕ್ತಿಕ ಸಂಬಂಧಗಳು ಚೆನ್ನಾಗಿರ್ತವೆ ಅಂತ ಅಷ್ಟೇ ಹೇಳ್ತೇನೆ. ರಘುಪತಿಯವರು ನಾನೇನು ಹೇಳಲಾರೆ ಅಧ್ಯಕ್ಷರೇ.
ಜಾರ್ಜಲ್ಲಿದ್ದಾರೆ. 50 ವರ್ಷಗಳ ಕಾಲ ನಮ್ಮ ಒಡನಾಟ. ವಿದ್ಯಾರ್ಥಿ ನಾಯಕರಾಗಿ ಅವರು ನನಗಿಂತ 10 ವರ್ಷದ್ದು. ನಾವೆಲ್ಲ ಜೊತೆಯಲ್ಲಿದ್ವಿ. ಇಂದಿರಾ ಗಾಂಧಿಯವರನ್ನು ನಿಜಲಿಂಗಪ್ಪನವರು ಕಾಂಗ್ರೆಸ್ನಿಂದ ಉಚ್ಚಾಟಿಸಿದಾಗ ನಾವೆಲ್ಲ ಇಂದಿರಾ ಗಾಂಧಿಯವರ ನಾಯಕತ್ವವನ್ನು ಒಪ್ಪಿಕೊಂಡು ಬಂದ. ನಂತರ ಬಹಳ ನೀರು ಹರಿದೋಯ್ತು. ನಾವು ದೇವರಾಜ ಅರಸು ಅಧಿಕಾರ ಕಳ್ಕೊಂಡು ಇಲ್ಲಿಗೆ ಬಂದಾಗ ಅವ್ರ ಜೊತೆಗೆ ಇಲ್ಲಿಗೆ ಬಂದ್ವಿ. ಅದಾದಮೇಲೆ ರಘುಪತಿಯವರು, ಬಂಗಾರಪ್ಪನವರು, ನಜೀರ್ ಸಾಬ್ರು ಇವರೆಲ್ಲ ಹೊರಗೆ ಬಂದರು. ವೀರಪ್ಪ ಮೊಯ್ಲಿಯವರು ಅವಾಗ ಬರಲಿಲ್ಲ. ಮುಖ್ಯಮಂತ್ರಿಗಳಿಗೆ ಅದು ಮಾಹಿತಿ ಸರಿಯಲ್ಲ. MLC ಆಗಿದ್ದರು, ಮಂತ್ರಿ ಆಗ್ತಾರೆ. ಅನೇಕ ಐತಿಹಾಸಿಕ ಸತ್ಯಗಳು ಮರೆತು ಹೋಗುತ್ತೆ. ಶಾಲೆಗೆ ಬರ್ತಕ್ಕಂಥ ಎಳೆ ಮಕ್ಕಳಿಗೆ ಮಾನಸಿಕವಾಗಿ ಕೀಳರಿಮೆ ಇರಬಾರ್ದು ಅಂತ ಹೇಳಿ ಯೂನಿಫಾರ್ಮ್ ತರಬೇಕು ಅನ್ನೋ ಒಂದು ವಿಚಾರನ್ನ ಇವರು ಡಿಕ್ಲೇರ್ ಮಾಡಿಬಿಡ್ತಾರೆ. ಬೆಳಗಾಮಲ್ಲಿ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಕ್ಯಾಬಿನೆಟ್ಟಲ್ಲಿ ಡಿಸ್ಕಸ್ ಆಗಿರೋದಿಲ್ಲ. ಹೆಗಡೆ ಅವರು ಏನಪ್ಪ ಫೈನಾನ್ಷಿಯಲ್ ಇಂಪ್ಯಾಕ್ಟ್ ಏನಾಗುತ್ತೆ ಅಂತ ತಿಳ್ಕೊಳ್ಳೋದು ಬೇಡವಾ, ನೀವು ಹೀಗೆ ಮಾಡಿಬಿಟ್ರೆ ಹೇಗೆ ಅಂತ ಹೇಳಿದರು. ಆಮೇಲೆ ಹೆಗಡೆ ಅವರು ಅದನ್ನು ಸಮರ್ಥಿಸ್ಕೊಂಡ್ರು. ಪ್ರಿನ್ಸಿಪಲ್ ತನಗೊಂದು ಅವಕಾಶ ಸಿಕ್ಕಿದಾಗ ಜೀವನದಲ್ಲಿ ಅದರ ಉಪಯೋಗ ಮಾಡಿ. ಆವಾಗ CET ಇರಲಿಲ್ಲ, ಉಳಿದದ್ದೇನೂ ಇರಲಿಲ್ಲ. ಸುಮ್ಮನೆ ಹಾಗೆ ಕೂತ್ಕೊಂಡು ಮಾತಾಡಿ. ಏನು ಪ್ರೈವೇಟ್ ಕಾಲೇಜಸ್ ಅವರಿಗೆ, ಇಂಜಿನಿಯರಿಂಗ್ ಮೆಡಿಕಲ್ ಕಾಲೇಜಸ್ ಅವರಿಗೆ ಎಲ್ಲ ಫೆಸಿಲಿಟೀಸ್ ಸರ್ಕಾರ ಕೊಡುತ್ತೆ. ಸರ್ಕಾರಕ್ಕೆ ಒಂದಷ್ಟು ಸೀಟ್ ಕೊಡ್ಬೋದಲ್ಲ, ಸರ್ಕಾರ ಒಂದಷ್ಟು ಜನ ಬಡವ್ರ ಮಕ್ಕಳಿಗೆ ಸಹಾಯ ಮಾಡ್ಬೋದಲ್ಲ ಕ್ಯಾಪಿಟೇಷನ್ ಇಲ್ಲದೆ ಅಂತ ಹೇಳಿ. ಅವಾಗ ಮೊದಲನೇ ಸಲ ಇವರು 61, 51 ಲಾಸ್ಟ್ಗೆ ಕಾಜಿ ಪಂಚಾಯತಿಯಾಗಿ 40 ಸೀಟ್ ಕೊಡೋ ಹಂಗೆ ಮಾಡಿ, ಪರ್ಸೆಂಟ್ ಅಲ್ಲ 40 ಸೀಟ್ ಕೊಡೋ ಹಂಗೆ ಮಾಡಿ, ಅದು ಬೇಡ ಅಂತಕ್ಕೆ ಒಂದೊಂದು ಕಾಲೇಜಲ್ಲಿ ಇಷ್ಟಿಷ್ಟು ಅಂತ ಹಾಗೆ ಪ್ರಾರಂಭ ಆದದ್ದು. ಆಮೇಲೆ CET ಆದದ್ದು. ಕೆಲವು ಸಲ ಬೇಗ ಡಿಸಿಷನ್ಸ್ ತಗೊಳ್ತಾ ಇದ್ರು. ಆಲ್ ಇಂಡಿಯಾ ಯೂತ್ ಕಾಂಗ್ರೆಸ್ನ ಜನರಲ್ ಸೆಕ್ರೆಟರಿ ಆಗಿದ್ರು. ಹಾರ್ಮ್ಲೆಸ್ ಪರ್ಸನ್. ಅವರಿಂದ ಯಾರಿಗೂ ತೊಂದರೆ ಆಗ್ತಿರ್ಲಿಲ್ಲ. ದಿವಂಗತ NT ರಾಮರಾಯರ ಹತ್ರ ಸ್ವಲ್ಪ ಹೆಚ್ಚು ಸಂಪರ್ಕ ಇಟ್ಕೊಂಡು ಅಲ್ಲಿ ಅವ್ರ ಸರ್ಕಾರಕ್ಕೆ ಆಪತ್ತು ಬಂದಾಗ ಇವರು ಎಲ್ಲಿ ಜವಾಬ್ದಾರಿ ತಗೊಂಡು ಎಲ್ಲವನ್ನು ಸಂಘಟನೆ ಎಲ್ಲ ಮಾಡಿದ್ರು. ರಾಣೆಯವರು ನನ್ನ ಜೊತೆ ಸದಸ್ಯರಾಗಿದ್ದರು, ರಘುಪತಿಯವರು ನನ್ನ ಜೊತೆ ಸದಸ್ಯರಾಗಿದ್ದರು, ಕತ್ತಿಯವರು ನನ್ನ ಜೊತೆ ಸದಸ್ಯರಾಗಿದ್ದರು. ರಾಣೆಯವರು ನನಗೇನಷ್ಟು ಹತ್ತಿರದವ್ರು ಇರಲಿಲ್ಲ, ಬಟ್ ಪರಿಚಯ ಇದ್ರು, ಒಳ್ಳೆ ಮನುಷ್ಯ. ಈ ಯಾದವರಾವ್ ಅವರು 78ಅಲ್ಲಿ ನಾವು ಮೊದಲನೇ ಬಾರಿಗೆ ಬಂದಾಗ ಆರಿಸಿ ಬಂದರು. ಅದೊಂದು ಕಷ್ಟದ ಕಾಲ. ಇದ್ದಕ್ಕಿದ್ದಂತೆ ಅಸೆಂಬ್ಲಿ ಡಿಸಾಲ್ವ್ ಆಯ್ತು. ಇಲ್ಲಿ ಸಡನ್ ಆಗಿ ಚುನಾವಣೆ ಡಿಕ್ಲೇರ್ ಆಯಿತು. ಪಕ್ಷ 2 ಹೋಳಾಗಿತ್ತು. ದೇವರಾಜ ಅರಸರ ನೇತೃತ್ವದ, ಇಂದಿರಾ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಕ್ಯಾಂಡಿಡೇಟ್ಸೇ ಇಲ್ಲದೆ ಇರುವಂತಹ ಸ್ಥಿತಿ. ಆವಾಗ ರಾಮುಲು ಅವರು, ಇವ್ರ ಪೂರ್ತಿ ಹೆಸರು ಯಾದವರಾವ್, ಹೆಸರು ಯಾದವರಾವ್ ಶೇಷರಾವ್ ಚಿಂತಾಲ ಅಂತ, ಇವರು ಅವರ ಸಂಸ್ಥೆಗಳಲ್ಲಿ ಉದ್ಯೋಗ ಮಾಡ್ತಾರೆ. ಅವರನ್ನು ಭಾಳ ಸಾಮಾನ್ಯ ಕುಟುಂಬದಿಂದ ಬಂದವರು. ಬಟ್ ಆ ಗಾಳಿ ಎಷ್ಟು ಪ್ರಬಲವಾಗಿತ್ತಂದರೆ ಯಾರೂ ತಡೆಯೋದು ಸಾಧ್ಯ ಆಗಲಿಲ್ಲ. ಆಮೇಲೆ ಅವ್ರಿಗೆ ಅವಕಾಶಗಳು ಸಿಕ್ಕಲಿಲ್ಲ. ಕೆಂಪೇಗೌಡರು ಸಜ್ಜನರು, ಭಾಳ ಹಂಬಲ್ ಮ್ಯಾನ್. ಪಬ್ಲಿಕ್ ಲೈಫಲ್ಲಿ ಅಷ್ಟು ಹಂಬಲ್ ಆಗಿರ್ತಕ್ಕಂಥವ್ರು ಆ ಕಾಲಕ್ಕೆ ಹೆಚ್ಚಿದ್ರು. ಅವರು ನನ್ನೊಟ್ಟಿಗೆ ಸದಸ್ಯರಾಗಿದ್ದರು. ಶ್ರೀರಾಮ್ ರೆಡ್ಡಿ ಅವರು ಕಮ್ಯುನಿಸ್ಟ್ ಪಾರ್ಟಿಯ ನೇತೃತ್ವದಲ್ಲಿ ಬೆಳೆದು ತಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಂಡರು. ಅವರ ಅಣ್ಣ ಕೂಡ ಅಶ್ವಥ್ ರೆಡ್ಡಿ ಅಂತ ಕಮ್ಯುನಿಸ್ಟ್ ಆಗಿದ್ದರು. ಈ ಸದನದಲ್ಲಿ ಅವ್ರು ಹೇಗೆ ಕೆಲಸ ಮಾಡಿದ್ರು ಅಂತ ಎಲ್ಲರೂ ಹೇಳ್ತಾರೆ.
ಪುನಃ ನಾನು ಮತ್ತೆ ಅದನ್ನು ರಿಪೀಟ್ ಮಾಡೋಕ್ಕೆ ಹೋಗೋದಿಲ್ಲ. ಸಾಯೋ ವೇಳೆಗೆ ಅವರು ಕಮ್ಯುನಿಸ್ಟ್ ಪಾರ್ಟಿಯ ಸದಸ್ಯರು ಆಗಿರಲಿಲ್ಲ. ಕಮ್ಯುನಿಸ್ಟ್ ಆಗಿದ್ರ ಇಲ್ವಾ ಅನ್ನೋದು ಇಟ್ ರಿಮೈನ್ಸ್ ಅನ್ಆನ್ಸರ್ಡ್. ಈ ಸಂಸ್ಕಾರದಲ್ಲಿ ನಾರಾಯಣಪ್ಪ ತೀರ್ಕೊಳ್ತಾನೆ. ನಾರಾಯಣಪ್ಪ ಜನ್ಮತಃ ಬ್ರಾಹ್ಮಣ, ಒಂದು ಪರಿಶಿಷ್ಟ ಜಾತಿ ಹೆಣ್ಮಗಳ ಜೊತೆ ಸಂಪರ್ಕದಲ್ಲಿರ್ತಾರೆ, ಅಲ್ಲೇ ಸತ್ತು ಹೋಗ್ತಾರೆ. ಅವರಿಗೆ ಅಂತ್ಯಕ್ರಿಯೆಗಳು ಬ್ರಾಹ್ಮಣರ ಪದ್ಧತಿಯಲ್ಲಿ ನಡಿಬೇಕಾ ಬೇಡವಾ ಅನ್ನೋದಕ್ಕೆ ಆ ಪಂಡಿತರೆಲ್ಲ ಚರ್ಚೆ ಮಾಡಿ ಲಾಸ್ಟ್ ಒಂದು ಸೆಂಟೆನ್ಸ್ ಹೇಳ್ತಾರೆ ಸಭಾಧ್ಯಕ್ಷ. ಬ್ರಾಹ್ಮಣತ್ವ ನಾರಾಯಣಪ್ಪನ ಬಿಡಲಿಲ್ಲ, ನಾರಾಯಣಪ್ಪ ಬ್ರಾಹ್ಮಣತ್ವನ ಬಿಟ್ಟಿದ್ದ. ಶ್ರೀರಾಮ್ ರೆಡ್ಡಿ ಅವರು ಕಮ್ಯುನಿಸ್ಟ್ ಪಾರ್ಟಿಯ ಸದಸ್ಯರಾಗಿರಲಿಲ್ಲ, ಆದರೆ ಕಮ್ಯುನಿಸ್ಟರ ಹಾದಿಯನ್ನು ಶ್ರೀರಾಮ್ ರೆಡ್ಡಿ ಅವರು ಬಿಟ್ಟಿರಲಿಲ್ಲ. ಇಷ್ಟು ಹೇಳಬಲ್ಲೆ ನಾನು. ಯೋಗ್ಯ ಮನುಷ್ಯ. ನಾನು ಅವತ್ತು ಅಲ್ಲಿಗೆ ಹೋಗಿದ್ದೆ, ನನ್ನ ಅಶ್ರುತರ್ಪಣವನ್ನು ಅರ್ಪಿಸಿ ಬಂದೆ. ದೇಸಾಯಿ ಅವರ ಪರಿಚಯ ನಮಗಿರಲಿಲ್ಲ, ಭಾಳ ಹಿರಿಕರು. ಕೊಡ್ಗೆಯವರು ಅನ್ ಎಕ್ಸಲೆಂಟ್ ಪರ್ಸನ್, ಮತ್ತು ನನ್ನ ಜೊತೆ ಸದಸ್ಯರಾಗಿ ಕೆಲಸ ಮಾಡಿದವರು. ನಾವಿಲ್ಲಿ ಅರಸೂರ ಜೊತೆ ವಿರೋಧ ಪಕ್ಷಕ್ಕೆ ಬಂದು ಕೂತ್ಕೊಂಡಾಗ ನಮ್ಮ ಜೊತೆಗೆ ಸ್ವಲ್ಪ ದಿವಸ ಉಪನಾಯಕರು ಆಗಿದ್ರು ವಿರೋಧ ಪಕ್ಷದಲ್ಲಿ. ಅವ್ರು ಮಾಡಿದ ಭಾಷಣ ಇವತ್ತು ಕೂಡ ನಮ್ಮ ಕಡತದಲ್ಲಿ ಇತಿಹಾಸವಾಗಿ ಉಳಿದಿದೆ. 2 ಬಾರಿ ಆಯ್ಕೆಯಾಗಿ ಬಂದಿದ್ದರು. ಇಂಗ್ಲೀಷಲ್ಲಿ ಒಂದು ಪದ ಉಪಯೋಗಿಸ್ತೀವಿ ಪ್ರಾಮಾಣಿಕರು ಅನ್ನೋದಕ್ಕೆ, ಇಮ್ಯಾಕ್ಯುಲೇಟ್ ಆನೆಸ್ಟಿ ಅಂತ ಹೇಳ್ತೀವಿ. ಆ ಥರದ ಇಮ್ಯಾಕ್ಯುಲೇಟ್ ಆನೆಸ್ಟಿ ಇದ್ದಂಥ ಒಬ್ಬ ರಾಜಕಾರಣಿ. ಯಡಿಯೂರಪ್ಪನವರು ಒಂದು ಅವಕಾಶ ಅವ್ರಿಗೆ ಕೊಟ್ಟಿದ್ದರು. ಅದಾದಮೇಲೆ ಫೇಡ್ ಆಗಿಬಿಟ್ರು ಅವರು. ಕ್ವೈಟ್ ಓಲ್ಡ್. ಯಶಣ್ಣನವ್ರದ್ದು ನನಗೆ ಅಷ್ಟು ಪರಿಚಯ ಇರಲಿಲ್ಲ. ಸುಬ್ಬಣ್ಣವ್ರ ಗಾಯನ ಕೇಳಿದೆ. ಮತ್ತು ಬ್ರಿಟಿಷ್ ರಾಣಿಯ ವಿಚಾರ, ನಮಗೆ ಇಂಡಿಪೆಂಡೆನ್ಸ್ ಕೊಡುವ ಮೊದಲು ಇಂಡಿಯನ್ ಇಂಡಿಪೆಂಡೆನ್ಸ್ ಆ್ಯಕ್ಟು ಬ್ರಿಟನ್ ಪಾರ್ಲಿಮೆಂಟಲ್ಲಿ ಪಾಸ್ ಆಗುತ್ತೆ, ಕ್ಯಾಬಿನೆಟ್ ಮಿಷನ್. ಅದಾದಮೇಲೆ ಭಾಳ ಪದ್ಧತಿಯಿಂದ ನಮಗೆ ಅವರು ಸ್ವಾತಂತ್ರ್ಯವನ್ನು ಹಸ್ತಾಂತರ ಮಾಡಿತ್ತು. ಆ ಒಂದು ಸೌಜನ್ಯ ಹಾಗೆ ಉಳಿಬೇಕು, ಕಹಿ ವಾತಾವರಣ ಇರಬಾರ್ದು ಅಂಥೇಳಿ ಯಾರೆಲ್ಲ ಎರ್ಸ್ಟ್ವೈಲ್ ಕಾಲನೀಸ್ ಇರ್ತಾರೆ ಬ್ರಿಟಿಷ್ ಎಂಪೈರ್ಗೆ, ಅವ್ರನ್ನೆಲ್ಲರನ್ನೂ ಕೂಡ ಕಾಮನ್ವೆಲ್ತ್ ಪಾರ್ಲಿಮೆಂಟ್ ಮಾಡಿ ಅದರಲ್ಲಿ ತರ್ತಾರೆ. ಭಾರತ ದೇಶದ ಪಾರ್ಲಿಮೆಂಟು, ಕರ್ನಾಟಕದ ವಿಧಾನಸಭೆ ಪರಿಷತ್ತು, ನಾವೆಲ್ಲರೂ ಕೂಡ ಕಾಮನ್ವೆಲ್ತ್ ಪಾರ್ಲಿಮೆಂಟರಿ ಅಸೋಸಿಯೇಷನ್ನಲ್ಲಿ ನಾವಿದ್ದೇವೆ. ಸೊ ಕಾಮನ್ವೆಲ್ತ್ ಪಾರ್ಲಿಮೆಂಟರಿ ಅಸೋಸಿಯೇಷನ್ ಎಕ್ಸಿಸ್ಟ್ ಇನ್ ಲಂಡನ್ ಈವನ್ ನಾವು ಕಾಮನ್ವೆಲ್ತ್ನಲ್ಲಿ ಬರೋದ್ರಿಂದ ನಮಗೆ ಇಟ್ಸ್ ಎ ಡ್ಯೂಟಿ ಕಾಸ್ಟ್ ಅಪಾನ್ ಅಸ್, ಇಟ್ಸ್ ಅನ್ ಆಬ್ಲಿಗೇಷನ್ ಆನ್ ಅಸ್. ನಾವು ಮಹಾರಾಣಿಯವರಿಗೆ ಗೌರವ ಅರ್ಪಣೆ ಮಾಡಲೇಬೇಕು. ನಾನು ಇನ್ನು ಹೆಚ್ಚು ಮಾತಾಡೋದಕ್ಕೆ ಇಷ್ಟಪಡಲಿಲ್ಲ. ಸುಮಾರು ಜನ, ಯಶಣ್ಣವರು, CM ದೇಸಾಯಿ ಅವರು ಬಿಟ್ಟು ಉಳಿದವರು ಎಲ್ಲರೂ ಕೂಡ ನನ್ನ ಜೊತೆ ಇದ್ದವರು. ನಾನಿನ್ನೂ ಇಲ್ಲೇ ಇದ್ದೀನಿ. ನಿಮಗೂ ಸಂಶಯ ಬರ್ಬೋದು, ಅವರೆಲ್ಲ ಹೋದ್ಮೇಲೆ ನೀವು ಯಾಕ್ರಿ ಇನ್ನೂ ಇಲ್ಲಿ ಅಂತ. ಸ್ವಲ್ಪ ಕೆಲಸ ಇದೆ, ಇನ್ನೂ ಸ್ವಲ್ಪ ದಿವಸ ಇರಬೇಕು ಅಂತ ಇಟ್ಕೊಂಡಿದ್ದೀನಿ. ನಿಮ್ಮ ಗುಡ್ ವಿಶಸ್ಸು ನಮಗಿರಲಿ. ಭಾಳ ವರ್ಷ ಬೇಡಪ್ಪ, ಏನಿದೆ ಅಂತ ಭಾಳ ವರ್ಷ ಇರಲಿ. ನಂಗೆ ಏನಿಲ್ಲ, ಜವಾಬ್ದಾರಿಗಳೆಲ್ಲ ಮುಗಿದಿದ್ದಾವೆ. ಯಾವುದೋ 1-2 ಜನರ ಕೆಲಸಕ್ಕೋಸ್ಕರ ಅಷ್ಟೇ ಸಿಗುತ್ತೆ. ತಾವು ನನ್ನ ಮನವಿಗೆ ಗೌರವ ಸಲ್ಲಿಸಿದ್ರಿ. ಮಾನ್ಯ ನಾಯಕರು ಮಾತಾಡುವಾಗ 2 ಹೆಸರು ಮರೆತು ಬಿಟ್ರು. ಮಧುಸ್ವಾಮಿ ಅವ್ರದ್ದು ಹೇಳಿದ್ರು, ಜಯಪ್ರಕಾಶ್ ಹೆಗಡೆ ಅವ್ರದ್ದು ಹೇಳಿದ್ರು, ರಾಜೇಂದ್ರಂದು ಹೇಳಿದ್ರು, ವಾಟಾಡ್ರದ್ದು ಹೇಳಿದ್ರು. ನಂಜೇಗೌಡರಿದ್ರ ಕಾಲಕ್ಕೆ ಹಶ್ಮಿ ಇದ್ದ. ಹಶ್ಮಿ BSPಯಿಂದ ಹಶ್ಮಿ ಕೂಡ ಸಮಯೋಚಿತವಾಗಿ ಭಾಳ ಚೆನ್ನಾಗಿ ಮಾತನಾಡ್ತಾ ಇದ್ದ. ಒಂದೇ ಟರ್ಮ್ ಬರೋಕ್ಕಾಗಿತ್ತು. ನಂಜೇಗೌಡರು ಭಾರತೀಯ ಜನತಾ ಪಕ್ಷದಿಂದ ಆರಿಸಿ ಬಂದಿದ್ದರು. ಬಹುಶಃ ಸಂಸದೀಯ ವ್ಯವಹಾರಗಳ ವಿಚಾರದಲ್ಲಿ ತಾವು JDU-ಇಂದ ಬಂದಿತ್ತು. ಅಲ್ಲ, ನಂಜೇಗೌಡರು BJP, ಬಸವನಗುಡಿಯಿಂದ. ಇವರೆಲ್ಲರೂ ಕೂಡ ತಮ್ಮ ಕಾಲದಲ್ಲಿ
ಸಂಸತ್ತಿನ ಗೌರವ ಮರ್ಯಾದೆಯನ್ನು ಹೆಚ್ಚು ಮಾಡಿದಂಥವರು, ಕಲಾಪಗಳಿಗೆ ಸಾಕಷ್ಟು ಮೆರುಗು ತಂದವರು. ನಾವು ಯಾವಾಗಲೂ ಕೂಡ ಅವರ ಆದರ್ಶಗಳನ್ನು ಗಮನದಲ್ಲಿಟ್ಕೊಳ್ಬೇಕಾಗತ್ತೆ. ಮಾನವ ಸಮಾಜ ಮುಂದುವರಿಯೋದೇ ಹೀಗೆ. ಅದರಿಂದ ಒಳ್ಳೆಯದನ್ನು ಪಡ್ಕೋಬೇಕು. ನಾವು ಬಿಟ್ಟು ಹೋಗುವಾಗ ಒಳ್ಳೆಯದನ್ನು ಮುಂದಿನ ಜನಾಂಗಕ್ಕೆ ಬಿಟ್ಟು ಹೋಗಬೇಕು. ತಾವು ತಂದಿರುವ ಸಂತಾಪ ಸೂಚನಾ ನಿರ್ಣಯಕ್ಕೆ ಸಂಪೂರ್ಣವಾದಂತಹ ಬೆಂಬಲವನ್ನು ವ್ಯಕ್ತಪಡಿಸಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ತಮಗೆ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.